1,500 ಎಲ್ಲ ಬೆಲೆ ಜಾಸ್ತಿ ಅಂತ ಇದ್ದಾರೆ. ಹಂಗೂ ಅಕ್ಕಿ ಖಾಲಿ ಆಗ್ತಾ ಇದೆ. ಇವತ್ತು ಹಾಕೋದೆಲ್ಲ ಬಂದು 1.5 ಇರುತ್ತೆ. ಒಂದು 2 ಅಕ್ಕಿ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸರ್. ನೋಡಿ ಇವಾಗ ಒಂದು ಸಬ್ಜಾರ್ ಹಾಕ್ತಾರೆ, ತಿರಾವಲ್ ಒಂದು ಹಾಕಿರ್ತೀನಿ. ತುಂಬಾ ಒಳ್ಳೆ ಗಂಡು ಸರ್. ಬಿಡೋರ್ಗಂತೂ ಹೇಳಿದ ಕೈ ಇದು. ಬಟ್ ಯಾವುದೇ ಕಾರಣಕ್ಕೂ ಬಿಡೋಕ್ಕಂತೂ ಕೊಡಲ್ಲ. ಇದು ಬ್ರೀಡಿಂಗ್ ಅಂತ ಹೇಳಿ ಹಾಕಿರ್ತೀನಿ ಸರ್. ಹೇಳಿ ಸರ್. ನೋಡಿ ಇವಾಗ ಇನ್ನೊಂದು ಗಂಡು ಒಂದು ಕೊಟ್ಟಿರ್ತಾರೆ. ಇದು ಒಳ್ಳೆ ಲಾಂಗ್ ಟೈಮಿನ 10 ವರ್ಷ ಆಡಿರೋ ಗಂಡು ಸರ್. ಇದು ಸೂಪರ್ ಗಂಡು ಸರ್. ಇದು ನೋಡಿದ್ರೆ ಅಂತೂ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಲೈನೇಜ್ ಅಂತ ಗಂಡು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು 2 ಸೆಟ್ ಮಾಡಿದ್ದಾರೆ ಇದರಲ್ಲಿ ಸರ್. ನೋಡಿ ಇನ್ನೊಂದು ಇವಾಗ ಸಬ್ಜಾ ಒಂದು ಗಂಡು ಹಾಕಿರ್ತೀನಿ. ಲೈಟ್ ರೇಕ್ ಇರುತ್ತೆ. ಸಬ್ಜಾ ರೇಕ್ ಗಂಡು ಒಳ್ಳೆ ಶೇಪ್ ಅಂತ ಗಂಡು ಸರ್. ಇದು ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೆಸ್ಟ್ ಆಗಲ್ಲ. ಗರಿಗ್ಲು ಸೂಪರ್ ಗರಿ. ರವೆಯಲ್ಲಿ ಸೂಪರಾಗಿ ಕಾಣ್ತಾ ಇರುತ್ತೆ. ಇದು ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಕ್ವಾಲಿಟಿ ಅಂತೂ ತುಂಬ ಒಳ್ಳೆ ಗಂಡು ಸರ್. ಕಣ್ಣು ವೈಬ್ರೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ತುಂಬ ಒಳ್ಳೆ ಅಕ್ಕಿಗಳಿರುತ್ತೆ. ಇವತ್ತು ಸ್ವಲ್ಪ ಮಾತಾಡೋದು ಸ್ವಲ್ಪ ಇರುತ್ತೆ. ನಮ್ಮ ಕಿಟಿ ರಾಜು ಅವ್ರದ್ದು ಒಂದು ಸ್ವಲ್ಪ ಅಕ್ಕಿಗಳು ಬಂದಿರುತ್ತೆ. ಇವತ್ತು ತುಂಬ ಒಳ್ಳೆ ಅಕ್ಕಿಗಳಿರುತ್ತೆ. ಬಿಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಟೈಮ್ಗೆ, ಯಾಕಂದರೆ ಡ್ಯೂಟಿ ಜಾಸ್ತಿ ಇದೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇರೋ ನೋಡಿ ಫ್ರೆಂಡ್ಸ್, ಈಗ ಒಂದು ಕರೆ ಧೂಮ ಒಂದು ಗಂಡು ಒಂದು ಹಾಕಿರ್ತೀನಿ. ತುಂಬ ಒಳ್ಳೆ ಗಂಡು. ಧೂಮ ತಿರಾವಲು, ಕರೆ ಧೂಮ ತಿರಾವಲು, ತುಂಬ ಒಳ್ಳೆ ಗಂಡು. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್ ನೋಡ್ಬೋದು ಗರಿಗಳು, ಸಣ್ಣ ಗರಿಗಳು ಬಿಟ್ಕೊಡೋ ಅಂಥದ್ದು. ಇದು ಯಾವುದು ಬಿಡಕ್ಕೆ ಕೊಡೋಲ್ಲ ಫ್ರೆಂಡ್ಸ್ ಇದು, ಯಾಕಂದರೆ ಬಲ್ತಿರುತ್ತೆ ಅಕ್ಕಿಗಳಿದು. ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗಂಡು ಹಾಕಿರ್ತೀನಿ, ಧೂಮ ಗಂಡು. ನೋಡ್ಬೋದು ಬಾಲ ಕಂಡೀಷನು ತುಂಬ ಚೆನ್ನಾಗಿರುತ್ತೆ. ರೆಕ್ಕೆ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಗರಿಗಳು, ಕರೆ ಧೂಮ ತಿರಾವಲ್ಲು. ಕಣ್ ಕ್ವಾಲಿಟಿ ನೋಡೋಣ. ಮೀಡಿಯಮ್ ಅನಾರಿ ಇರುತ್ತೆ. ತುಂಬ ಒಳ್ಳೆ ಗಂಡು ಬ್ರೀಡಿಂಗ್ಗೆ ಸರ್. ಏನು ಹೇಳ್ತೀರಾ? ಬರೀ 1.5 ಆಗುತ್ತೆ ಸರ್. 1,500 ಸರ್. ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ಮಾಡಿಕೊಂಡು ಪಟ್ಟ 100% ರಿಸಲ್ಟ್ ಇರುತ್ತೆ ಸರ್. ಬಿಟ್ಟಿರೋ ಅಕ್ಕಿಗಳವರು ಇದು ಬೇಡ, 5-6 ಅವರ್ ಬೇಡ. ಒಳ್ಳೆ ಬಿಟ್ಟಿರೋದು, ಒಳ್ಳೆ ಟೈಮ್ ಇರೋದು 2 ಅಕ್ಕಿ ತೋರಿಸ್ತೀನಿ ಸರ್. ಸರ್ ನೋಡಿದ್ರೆ ಈಗ ಒಂದು ಸಬ್ಜಾ ಒಂದು ಗಂಡು ಹಾಕಿರ್ತೀನಿ ಸರ್. ಶಾರ್ಟ್ ಬೇಕು, ಗುಂಡು ತಲೆ, ಅಗ್ಲ ಟೆಸ್ಟು. ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ಗೆ ಅನಾರಿ ಶೇಡಲ್ಲಿರುತ್ತೆ. ಶೇಪ್ ಅಂತೂ ತುಂಬ ಒಳ್ಳೆ ಶೇಪು ಸರ್. ಇದು ಹಿಡ್ಕೊಳ್ಳಿ ಸರ್. ಗರಿ ನೋಡ್ಬೋದು, ಅಗ್ಲ ಗರಿ ಇರುತ್ತೆ. ಇದು ಬ್ರೀಡಿಂಗಲ್ಲಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಸರ್. ಇದು ಲೈಟ್ ಲಾಲ್ ಕಟ್ ಇರುತ್ತೆ. ಸಬ್ಜಾ ಗಂಡು ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಶಾರ್ಟ್ ಬೀಕು. ಕಣ್ ಕ್ವಾಲಿಟಿ ನೋಡ್ಬೋದು, ಸ್ವಲ್ಪ ಅನಾರಿ ಇರುತ್ತೆ ಕಣ್ಣು. ಬಟ್ ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಗಂಡು ಸರ್. ಇದು ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ. ಇದು ಶೇಪು ಸೂಪರ್ ಶೇಪು ಸರ್. ಸರ್ ಏನು ಬೆಲೆ ಹೇಳ್ತೀವಿ? 1.5 ಆಗುತ್ತೆ ಸರ್. 1,500. ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ಗೆ ಬಿಡೋಕ್ಕಂತೂ ಚಾನ್ಸೇ ಇಲ್ಲ. ಇದು ಬ್ರೀಡಿಂಗ್ ಮಾಡ್ಕೊಂಡು ಪಟ್ಟಾಗ್ಲಂತೂ 100% ಹೇಳಿ ತಿಳಿಸ್ಬೋದು ಇದರಲ್ಲಿ. ಓಕೆ. ಯಾಕಂದರೆ ಅವ್ರಿಗೆ ಡ್ಯೂಟಿ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪಾಪ ಅವ್ರಿಗೆ ಪರ್ಸನಲ್ ಕೆಲಸ ಜಾಸ್ತಿ ಇದೆ ಸರ್. ನೋಡಿದ್ರೆ ಈಗ ಒಂದು ಬೂರಿ ಗಂಡು ಹಾಕಿರ್ತೀನಿ. ತುಂಬ ಒಳ್ಳೆ ಶೇಪು, ಒಳ್ಳೆ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಶಾರ್ಟ್ ಬೀಕು, ಗುಂಡು ತಲೆ, ಮೀಡಿಯಮ್ ಸೈಜ್ ಅಕ್ಕಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು 2 ದಿವಸ ಗಂಡು ಬನ್ನಿ ನೋಡೋಣ. ಇಟ್ಕೊಳ್ಳಿ ಸರ್. ಇರ ಸರ್. ನೋಡ್ಬೋದು ಗರಿಗಳು, ಸಣ್ಣ ಗರಿಗಳು ಸರ್. ತುಂಬ ಅಗಲ ಇರಲ್ಲ, ಸಣ್ಣ ಗರಿಗಳು ಇರುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಟಾಪ್ ಕ್ಲಾಸ್ ಅಂತ ಹಾಕಿ ಸರ್. ಇದು ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ತುಂಬ ಒಳ್ಳೆ ಕಣ್ ಕ್ವಾಲಿಟಿ. ಇರ ಶಾರ್ಟ್ ಬೇಕು, ಗುಂಡು ತಲೆ ಸರ್. ಮೈ ಮೇಲೆ ಏನು ಬಣ್ಣ ಇರುತ್ತೋ ಅದು ಕಣ್ಣಲ್ಲಿ ತೋರಿಸ್ತಾ ಇರುತ್ತೆ. ಸಣ್ಣ ಪುತ್ಲಿ ಇರುತ್ತೆ. ಶಾರ್ಟ್ ಬೇಕು, ಗುಂಡು ತಲೆ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ಟೆಂಪರ್, ಹೆವಿ ಟೆಂಪರ್. 1.5 ಆಗುತ್ತೆ ಸರ್. 1,500 ಎಲ್ಲ ಬೆಲೆ ಜಾಸ್ತಿ ಅಂತ ಇದ್ದಾರೆ. ಹಂಗೂ ಅಕ್ಕಿ ಖಾಲಿ ಆಗ್ತಾ ಇದೆ. ಇವತ್ತು ಹಾಕೋದೆಲ್ಲ ಬಂದು 1.5 ಇರುತ್ತೆ. ಒಂದು 2 ಅಕ್ಕಿ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಓಕೆ ಸರ್, ಸೂಪರ್. ಸರ್ ಹೇಳಿ ಸರ್. ನೋಡಿ ಇವಾಗ ಧೂಮ ತಿರಾವಲ್ ಒಂದು ಹಾಕಿರ್ತೀನಿ ಪಿಲಾಂಕದಲ್ಲಿ. ತುಂಬ ಒಳ್ಳೆ ಲೈನೇಜ್ ಗಂಡು ಸರ್. ಇದು ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಟ್ಟಾಗ್ಲೂ ಒಳ್ಳೆ ರಿಸಲ್ಟ್ ಇರುತ್ತೆ. ತುಂಬ ಕ್ಲಾಸ್ ಅಂತ ಗಂಡು ಬನ್ನಿ ನೋಡೋಣ. ಹಿಡ್ಕೊಳ್ಳಿ ಸರ್. ಧೂಮ ತಿರಾವಲ್ ನೋಡ್ಬೋದು, ಸಣ್ಣ ಗರಿಗಳಿರುತ್ತೆ, ದಪ್ಪ ಇರಲ್ಲ. ಬಾಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲೇ ಇರುತ್ತೆ. ಗಾಬ್ರಿಗೆ ಸ್ವಲ್ಪ ಓಪನ್ ಮಾಡ್ಕೊಂಡಿರುತ್ತೆ. ಕಣ್ ಕ್ವಾಲಿಟಿ ನೋಡಿ ಸರ್. ಆರೆಂಜ್ ಶೀನ್ ತುಂಬ ಎತ್ತು ಕಾಣ್ತಾ ಇರುತ್ತೆ. ತುಂಬ ಫಸ್ಟ್ ಕ್ಲಾಸ್ ಅಂತ ಗಂಡು. ಓಕೆ ಸರ್. ಪಟ್ಟಾಗ್ಲಂತ ಹೇಳಿ ಬಿಡ್ಬೋದು ಸರ್. ಇದರಲ್ಲಿ ತಾಳ್ಮೆ ಇರಬೇಕು, ಏನು ಸೆಟ್ ಆಗಬೇಕು. ನೋಡ್ಬೋದು ಓವರ್ ಟೆಂಪರ್ ಜಾಸ್ತಿ ಅಕ್ಕಿಗೆ.
ಸರ್ ಬೆಲೆ ಒಂದೂವರೆ ಆಗುತ್ತೆ ಸರ್. 1.5. ಓಕೆ ಸರ್ ನೋಡಿದ್ರೆ ಈಗ ಒಂದು ಚೀನಿ ಒಂದು ಗಂಡು ಹಾಕಿರ್ತೀನಿ ಸರ್. ಓಕೆ ತುಂಬ ಒಳ್ಳೆ ಗಂಡು ಇದು, ದೊಡ್ಡ ಗಂಡು ಬ್ರೀಡಿಂಗ್ ಅಂತೇಳಿ ಹಾಕಿರ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಇರೋ ಗಂಡು ಸರ್ ಇದು. ಒಳ್ಳೆ ವೈಬ್ರೇಷನು, ಬಾಜಿ ಜಾಸ್ತಿ, ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಇರುತ್ತೆ. ಬನ್ನಿ ಸರ್ ನೋಡೋಣ. ನೋಡ್ಬೋದು ಸಣ್ಣ ಗರಿ ಇರುತ್ತೆ, ಲಾಲ್ ಕಟ್, ಸೂಪರ್ ಲಾಲ್ ಕಟ್ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲು, ಕನ್ಕೊಳ್ಟಿ ನೋಡೋಣ, ಅನಾರಿ ಶೇಡಲ್ಲಿ ಇರುತ್ತೆ. ಓಕೆ ಎಣ್ಣೆ ಸೆಟ್ ಹಾಕೋಬೇಕು ಸರ್. ಎಣ್ಣೆ ಸೆಟ್ ಆಯ್ತು ಅಂದರೆ ಇದಕ್ಕೆ ಬಾಜಿ ಸ್ವಲ್ಪ ಮೀಡಿಯಮ್ ಆಗಿರೋದು, ಒಳ್ಳೆ ಟೈಮಲ್ಲಿ ತುಂಬ ಒಳ್ಳೆ ಗಂಡು ಸರ್. ಸರ್ ಬೆಲೆ ಒಂದೂವರೆ ಆಗುತ್ತೆ. 1.5. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಗೇರೋ ಒಂದು ಹೆಣ್ಣು ಹಾಕಿರ್ತೀವಿ. ತುಂಬ ಒಳ್ಳೆ ಹೆಣ್ಣು ಸರ್. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು 2 ಸೆಟ್ ಮರಿ ಮಾಡಿರುತ್ತೆ. ಈಗ ಮೊಟ್ಟೆ ನಿಲ್ಸ್ಕೊಂಡಿರುತ್ತೆ ಒಂದು 6 ತಿಂಗಳಿಂದ. ಯಾರನ್ನ ಬೇಕು ಅನ್ನೋರು ರೆಡಿ ಮಾಡ್ಕೋತೀನಿ ಅನ್ನೋರು ಎತ್ಕೋಬೋದು. ಇದು ಹೇಳಿ ಹಾಕಿರ್ತೀನಿ, ಮೊಟ್ಟೆಗೆ ಸ್ವಲ್ಪ ಡೌಟು, ರೆಡಿ ಮಾಡ್ತೀನಿ ಅನ್ನೋರು ಎತ್ಕೋಬೋದು. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು, ಸಣ್ಣ ಗರಿಗಳು. ಆ್ಯಕ್ಚುಲಿ ಇದು ಕತಂಗಲ್ಲಿ ಇರುತ್ತೆ, ಗೇರೋ ಥರ ಕಾಣ್ತಾ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು. ಓಕೆ ಕ್ವಾಲಿಟಿ ಸೇಮ್ ಮೈ ಮೇಲೆ ಏನು ಬಣ್ಣ ಇರುತ್ತೋ ಅದೇ ಬಣ್ಣ ಕಣ್ಣಲ್ಲಿ ಕಾಣ್ತಾ ಇರುತ್ತೆ. ಸರ್ ಬೆಲೆ ಒಂದೂವರೆ ಆಗುತ್ತೆ ಸರ್. ಹೇಳಿರ್ತೀನಿ, ಮೊಟ್ಟೆ ನಿಲ್ಸ್ಕೊಂಡಿರುತ್ತೆ. ರೆಡಿ ಮಾಡೋಕ್ಕಾದವರು ಎತ್ಕೋಬೋದು, ರೆಡಿ ಮಾಡ್ಕೊಂಡು ಮರಿ ಮಾಡಿಸ್ಕೋಬೋದು. ಒಳ್ಳೆ ರಿಸಲ್ಟ್ ಇರುತ್ತೆ. ಓಕೆ ಸರ್ ನೋಡಿ, ಇನ್ನೊಂದು ಇವಾಗ ಸಬ್ಜಾ ಒಂದು ಗಂಡು ಹಾಕಿರ್ತೀನಿ. ಲೈಟ್ ರೇಕ್ ಇರುತ್ತೆ, ಸಬ್ಜಾ ರೇಕ್ ಗಂಡು. ಒಳ್ಳೆ ಶೇಪ್ ಅಂತ ಗಂಡು ಸರ್ ಇದು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೆಸ್ಟ್ ಆಗಲ್ಲ, ಗರಿಗಳು ಸೂಪರ್ ಗರಿಗಳು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಸರ್ ನೋಡ್ಬೋದು, ಗರಿಗಳು ತುಂಬ ಚೆನ್ನಾಗಿ, 2ನೇ ದಸ್ತ ಹಾಕಿ ಇದು. ಒಳ್ಳೆ ಲಾಲ್ ಕಟ್ಟು, ಲೈಟ್ ರೇಕ್ ಕಾಣ್ತಾ ಇರುತ್ತೆ. ರೋಷನ್ ರೇಕ್ದರಲ್ಲಿ ಬರುತ್ತೆ ಇದು. ಲೈಟ್ ರೇಕ್ ಕಾಣ್ತಾ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಣ್ ಕ್ವಾಲಿಟಿ ನೋಡಿ, ಅನಾರಿಯಲ್ಲಿರುತ್ತೆ. ಬಟ್ ತುಂಬ ಒಳ್ಳೆ ಆಕೆ ಬ್ರೀಡಿಂಗ್ ಮಾಡಿ ತಿಳಿಸ್ಬೋದು. ಬೆಲೆ 1.5 ಆಗುತ್ತೆ ಸರ್. ಒಳ್ಳೆ ಶೇಪು, ಒಳ್ಳೆ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಅಕ್ಕಿ. ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಅಕ್ಕಿ ಸರ್ ಇದು. ಶೇಪ್ ಅಂತೂ ತುಂಬ ಒಳ್ಳೆ ಶೇಪ್ ಇರುತ್ತೆ. 1.5 ಆಗುತ್ತೆ ಸರ್ ಇದು. ಓಕೆ ಸೂಪರ್. ಸರ್ ಈಗ ನೋಡಿ, ಒಂದು ಸಬ್ಜಾ ಹಾಕಿದ್ರೆ ಒಂದು ಹೆಣ್ಪಟ್ಟ ಒಂದು ಹಾಕಿರ್ತೀನಿ. ದಸ್ತಪಟ್ಟ ಇದು. ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಆಡಿನೋಕೆ ನಾನು ಬ್ರೀಡಿಂಗ್ ಅಂತ ಹಾಕ್ತೀನಿ, ಬಿಡೋಕ್ಕಂತೂ ಯಾರಿಗೂ ಅವಕಾಶ ಕೊಡಲ್ಲ. ಬ್ರೀಡಿಂಗ್ ಅಂತ ಹೇಳಿರ್ತೀನಿ. ಒಳ್ಳೆ ಸಬ್ಜಾ ಹಾಕ್ತಾರೆ ಹೆಣ್ಣು, ತುಂಬ ಒಳ್ಳೆ ಟೆಂಪರು. ಬನ್ನಿ ನೋಡೋಣ. ಅಕ್ಕಿ ತುಂಬ ಚೆನ್ನಾಗಿದೆ. ಗರಿಗಳು ತುಂಬ ಸಣ್ಣ ಗರಿಗಳಿರುತ್ತೆ. ಸಬ್ಜಾ ರೇಕ್ದಾರ ಹೆಣ್ಣು, ಸಬ್ಜಾ ರೇಕ್ದಾರಲ್ಲಿ ಸಿಗೋದೇ ಕಷ್ಟ. ಸಬ್ಜಾ ರೇಕ್ದಾರ ಹೆಣ್ಣು ಕುರ್ಜಾಗಿರುತ್ತೆ, ಲೈಟ್ ಓಪನ್ ಆಗ್ತಾ ಇರುತ್ತೆ. ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಟೈಲು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತ ಸೂಪರ್ ಕ್ವಾಲಿಟಿ ಇರುತ್ತೆ ಇದು. ಓಕೆ ಸರ್ ಬೆಲೆ 1.5 ಆಗುತ್ತೆ ಸರ್. ಒಳ್ಳೆ ಹೆಣ್ಣು 1.5ಗೆ. ಬ್ರೀಡಿಂಗ್ ಅಂತ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಮುಂದಕ್ಕೆ ಲೈನೇಜ್ ಮಾಡ್ಕೋಬೋದು ಇದು. ಓಕೆ ಸರ್ ನೋಡಿ, ಈಗ ಇನ್ನೊಂದು ಸಬ್ಜಾ ರೇಕ್ದಾರ ಒಂದು ಇನ್ನೊಂದು ಹಾಕಿರ್ತೀನಿ. ಇದು ತುಂಬ ಒಳ್ಳೆ ಎಣ್ಣೆ, ಬ್ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಹಿಡ್ಕೊಳ್ಳಿ ಸರ್. ಇದು ಗರಿಗಳು ನೋಡ್ಬೋದು, ಲಾಲ್ ಕಟ್ಟು, ಲೈಟ್ ಲಾಲ್ ಕಟ್ ಇರುತ್ತೆ. ಸಣ್ಣ ಗರಿಗಳಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು. ದೆಬ್ಬೆನೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕಣ್ ಕ್ವಾಲಿಟಿ ಲೈಟ್ ಅನಾರಿ ಶೇಡ್ ಇರುತ್ತೆ. ಬ್ರೀಡಿಂಗ್ ಅಂತ ಸ್ವಲ್ಪ ಕ್ಲಿಯರ್ ಆಗುತ್ತೆ ಇದು. ರಾಕೆಟ್ ಇರಲಿ, ಒಳ್ಳೆ ಟೆಂಪರ್ ಹೆವಿ. ಸರ್ ಬೆಲೆ 1.5 ಆಗುತ್ತೆ ಸರ್. ತುಂಬ ಇದು ಒಳ್ಳೆ ಎಣ್ಣೆ ಇದು. ಬ್ರೀಡಿಂಗ್ ಅಂತ ಎತ್ತಿಟ್ಕೋಬೇಕು ಸರ್ ಇದು. ಓಕೆ ಸರ್. ಸರ್ ನೋಡಿ, ಲೈಟ್ ಕತ್ಬೆಂಡೆ ಇರುತ್ತೆ ಇದು ಗೋಲ್ಡ್ ಶೇಡಲ್ಲಿ. ತುಂಬ ಒಳ್ಳೆ ಸಬ್ಜಾ ಹಾಕ್ತಾರೆ ಕಂಡು. ಬ್ರೀಡಿಂಗ್ಗೆ ತುಂಬ ಟಾಪ್ ಕ್ಲಾಸ್ ಅಂತದ್ದು. ಬನ್ನಿ ಸರ್ ನೋಡೋಣ. ಹಿಡ್ಕೊಳ್ಳಿ ಸರ್. ಗರಿ ನೋಡ್ಬೋದು ಸರ್, ಒಳ್ಳೆ ಲಾಲ್ ಕಟ್ಟು, ತುಂಬ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಅಂತ ಅಕ್ಕಿ ಇದು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಗಾಬರಿಗೆ ಅಗಲ ಮಾಡ್ಕೊಂಡಿರುತ್ತೆ. ಮೀಡಿಯಮ್ ಬಾಲ ಇರುತ್ತೆ ನೋಡ್ಬೋದು. ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ. ತುಂಬ ಒಳ್ಳೆ ಗಂಡು ಬ್ರೀಡಿಂಗ್ಗೆ. ಓಕೆ ಬ್ರೀಡಿಂಗ್ ಅಂತ ಹೇಳಿ ಆಗ್ತಾ ಇದೆ ಸರ್. ಒಳ್ಳೆ ಟೆಂಪರ್ಗಳು ಅಕ್ಕಿಯಲ್ಲಿ ತುಂಬ ಚೆನ್ನಾಗಿದೆ. ಬ್ರೀಡಿಂಗ್ ಅಂತೂ ತುಂಬ ಕ್ಲಾಸ್ ಆಗಿರುತ್ತೆ ಸರ್. ಬೆಲೆ 1.5 ಆಗುತ್ತೆ ಸರ್. 1.5 1.5 ಆಗುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್.
ಸರ್ ಈಗ ನೋಡಿ ಇನ್ನೊಂದು ಸಬ್ಜಾ ಒಂದು ಹಾಕಿರ್ತೀನಿ ನಲ್ಲಿ ಬಂದು ಹ್ಞೂ ಧೂಮ ಥರ ಕಾಣ್ತಾ ಇರುತ್ತೆ, ಕುರ್ಜಾಗ್ತಾ ಇರುತ್ತೆ ಅಕ್ಕಿ. ತುಂಬ ಒಳ್ಳೆ ಸಬ್ಜಾ ಎಣ್ಣೆ ಇದ್ದಂಗಿದೆ ಇದು, ಹ್ಞೂ ತುಂಬ ಒಳ್ಳೆ ಕ್ವಾಲಿಟಿ ಅಂತದ್ದು ನಲ್ಲಿ ಬಂದಿರುತ್ತೆ. ಬನ್ನಿ ನೋಡೋದು. ಇದಕ್ಕೆ ನೋಡ್ಬೋದು ತುಂಬ ಅಗಲ ತುಂಬ ಚೆನ್ನಾಗಿರುತ್ತೆ. ಎರಡನೇ ದಸ್ತದ್ದು ಇದು, ಎರಡನೇ ದಸ್ತದ್ದು. ಬಾಲ ಕಂಡೀಷನ್ ನೋಡ್ಬೋದು. ಓಕೆ. ಹಾಂ ನರಿ ಶೇಡಲ್ಲಿರುತ್ತೆ, ಬಟ್ ಕಣ್ಣಲ್ಲಿ ಬ್ಲಿಂಕ್ ತುಂಬ ಚೆನ್ನಾಗಿರುತ್ತೆ. ವೈಬ್ರೇಟು ಕೈಯಲ್ಲಿ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಎನ್ಪಟ ಇರಬೇಕಿದು ಸರ್ ಬೆಲೆ ಅಂತೀನಿ. 1.5 ಆಗುತ್ತೆ ಸರ್. 1.5. ಒಳ್ಳೆ ಟೆಂಪರ್ ಜಾಸ್ತಿ ಇದೆ. ಮಾರ್ಕೆಟಲ್ಲಿ ನೋಡಿ ಹಿಂಗೆ ಎದೊಳ್ತಾ ಇದೆ, ಹಂಗೆ ಎದೊಳ್ತಾ ಇದೆ. ಟೆಂಪರ್ಗಳು ಜಾಸ್ತಿ ಇದೆ. ಓಕೆ ಸರ್. ಸರ್ ನೋಡಿ ಇವಾಗ ಒಂದು ಸಬ್ಜಾರ್ ಹಾಕ್ತಾರೆ, ತಿರವಲ್ಲ ಒಂದು ಹಾಕಿರ್ತೀನಿ. ಹ್ಞೂ ತುಂಬ ಒಳ್ಳೆ ಗಂಡು ಸರ್. ಬಿಡೋರ್ಗಂತೂ ಹೇಳಿದ ಕೈ ಇದು, ಬಟ್ ಯಾವುದೇ ಕಾರಣಕ್ಕೂ ಬಿಡೋಕ್ಕಂತೂ ಕೊಡಲ್ಲ ಇದು. ಬ್ರೀಡಿಂಗ್ ಅಂತ ಹೇಳಿ ಹಾಕಿರ್ತೀನಿ. ಆಡಿರೋಕ್ಕೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್. ಇಟ್ಕೊಳ್ಳಿ ಸರ್. ರೇಗ್ದರ್ ತಿರಾವಲ್ಲು ಮೀಡಿಯಮ್ ಇರುತ್ತೆ ಅಕ್ಕಿ, ತುಂಬ ಲೆಂತ್ ಇರಲ್ಲ. ಒಳ್ಳೆ ಸಣ್ಣ ಗರಿಗಳು ನೋಡ್ಬೋದು ನೀವು, ಅಷ್ಟು ಅಗಲ ಇರಲ್ಲ, ಸಣ್ಣ ಗರಿ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ತುಂಬ ಒಳ್ಳೆ ಅಕ್ಕಿ. ತಿರಾವಲ್ ಗರಿ ಈ ಕಡೆ ಕಾಣ್ತಾ ಇರುತ್ತೆ ನಿಮಗೆ. ಓಕೆ. ಬನ್ನಿ ಕಣ್ಕೊಟ್ಟು ನೋಡೋಣ. ಸುಮಾರು ಜನ ಕೇಳ್ತಾ ಇರ ರವೇಲಿ ಅಂತ ನೋಡ್ಬೋದು. ಅದು ರವೆ ತುಂಬ ಚೆನ್ನಾಗಿರುತ್ತೆ. ಓಕೆ ಸೂಪರ್ ಚೆನ್ನಾಗಿರುತ್ತೆ. ನೋಡಿ ಸರ್ ಸುಮಾರು ಜನ ಹೇಳ್ತಾ ಇರ್ತಾರೆ ಲಾಂಗ್ ಟೈಮ್ ಆಡಿರೋ ಅಕ್ಕಿ ಯಾರು ಮನೆಯಿಂದ ಆಚೆ ಕೊಡಲ್ಲ ಅಂತ. ನಮ್ಮ ಕಿಟಿಯವರ ರಾಜ್ಯೋತ್ಸವಗೆ ನಾವು ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಬನ್ನಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಇದು ಅಕ್ಕಿ ಹೆಂಗೆ ಅಂದರೆ 10 ಗಂಟೆ ಆಡಿದೆ, 11 ಗಂಟೆ ಆಡಿದೆ, 12 ಗಂಟೆ ಆಡಿದೆ. ಬಾಜಿ ಕಡಿಮೆ ಇದರಲ್ಲಿ. ಬಟ್ ಈಗಂತೂ ಒಂದೊಂದು ಉಳ್ಳಾಗ್ತಾ ಇದೆ, ಬಟ್ ಓವರ್ ಅಂತೂ ತುಂಬ ಕಡಿಮೆ ಇರುತ್ತೆ. ಬ್ರೀಡಿಂಗ್ ಅಂತ ಹೇಳಿ ಹಾಕಿರ್ತೀನಿ. 100% ಅಕ್ಕಿ ಇದು. 12 ಅವರ್ ಚಿಲ್ಲರೆ ಆಡಿರೋ ಅಂತ ಅಕ್ಕಿ ಇದು. ನಮ್ಮ ರಾಜೀವ್ ಸರ್ಗಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಕಿಟಿ ರಾಜ್ಯೋತ್ಸವಕ್ಕೆ ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. 12 ಗಂಟೆ ಗಂಡು ಆಡಿದೆ, 12 ಚಿಲ್ಲರೆ ಆಡಿದೆ, 12 ಗಂಟೆ ಅಂತ ಹೇಳ್ತಾ ಇರ್ತೀನಿ. ಬ್ರೀಡಿಂಗ್ ಅಂತ ಪಟ್ಟಾಗ್ಲಿ ಇದ್ರಲ್ಲಿ ಮಾಡಿ ಯಾರು ತೊಗೊಂಡ್ರೇನೋ ಪಟ್ಟ ಮಾಡಿ ತಿಳಿಸ್ಬೋದಿರಲ್ಲಿ. ಓಕೆ ಸರ್. ಬೆಲೆ ಒಂದು 7 ಆಗುತ್ತೆ ಸರ್. ಇದು 7,000. ಓಕೆ ಸರ್. ಇರ ಸರ್ ಹೇಳಿ ಸರ್. ನೋಡಿ ಇವಾಗ ಇನ್ನೊಂದು ಗಂಡು ಒಂದು ಕೊಟ್ಟಿರ್ತಾರೆ. ಇದು ಒಳ್ಳೆ ಲಾಂಗ್ ಟೈಮಿನ 10 ಅವರ್ ಚಿಲ್ಲರೆ ಆಡಿರೋ ಗಂಡು ಸರ್. ಇದು ತುಂಬ ಒಳ್ಳೆ ಗಂಡು, 10 ಅವರ್ ಚಿಲ್ಲರೆ ಆಡಿರೋ ಅಂತ ಗಂಡು. ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಲೈನೇಜ್ ಅಂತ ಗಂಡು. ನೋಡೋಣ ಬನ್ನಿ ಸರ್. ಇಟ್ಕೊಳ್ಳಿ ಸರ್. ಯಾಕೋ ಇರೋ ನಿಮಿಷ ನಾನು ತಿನ್ಬೇಡಲ್ಲ ನೀನು ಲೈ. ಒಳ್ಳೆ ಲಾಲ್ ಕಟ್ಟು ಸರ್ ಇದು. ಹಳೆ ಲೈನೇಜ್ ಅಂತ ಹಾಕಿ ದುಮಾರಾಕ್ದಾರು, ಹಳೆ ದುಮಾರಾಕ್ದಾರು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ನು ಅಷ್ಟೇ. ಬ್ರೀಡಿಂಗ್ಗೆ ತಕ್ಕನೆ ಅಂತ ಅಕ್ಕಿ ಇದು. ಫನ್ ಕ್ವಾಲಿಟಿ ನೋಡ್ಬೋದು, ಸೂಪರ್ ಫನ್ ಕ್ವಾಲಿಟಿ ಇರುತ್ತೆ. ಚಿಕ್ಕ ಗಂಡೇನೆ ಬೇರೆ, ಒಂದು 2 ವರ್ಷದ ಗಂಡು. ಓಕೆ. ಬ್ರೀಡಿಂಗ್ ಅಂತ ಎಲ್ಲ ಆಗ್ತಾ ಇರ್ತೀನಿ ಸರ್. ಇದು ಬ್ರೀಡಿಂಗ್ಗೆ ಸರ್. ಇದು ಬಿಡಕ್ಕಂತೂ ಆಗಲ್ಲ, ಇದು ಗ್ಯಾರಂಟಿ ಕೊಟ್ಟಿರ್ತೀನಿ. ಬ್ರೀಡಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ. ಒಂದು 5 ಆಗುತ್ತೆ ಸರ್. ಇದು 5,000 ಆಗುತ್ತೆ. ತುಂಬ ಒಳ್ಳೆ ಗಂಡು ಸರ್. ಬ್ರೀಡಿಂಗ್ ಅಂತ ಹೇಳಿ ಬಿಡ್ಬೋದು, ಇದರಲ್ಲಿ ಮಾಡ್ಬೋದು. 10 ಚಿಲ್ಲರೆ ಆಡಿದಂಥ ಗಂಡು. ಓಕೆ ಸರ್. ಸೂಪರ್ ಗಂಡು ಸರ್. ಇದು ನೋಡಿದ್ರೆ ಅಂತೂ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಲೈನೇಜ್ ಅಂತ ಗಂಡು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು 2 ಸೆಟ್ ಮಾಡಿದ್ದಾರೆ ಇದರಲ್ಲಿ. ಮಾಡಿನೇ ಸ್ವಲ್ಪ ಲಾಂಗ್ ಟೈಮ್ ಆಗಿದೆ. ಪಟಾಕ್ಲಿ ಕುತ್ಕೊಂಡಿಲ್ಲ ಇದರಲ್ಲಿ. ಹೆಣ್ಣು ಸೆಟ್ ಆಗಬೇಕಷ್ಟೇ. 2 ಸೆಟ್ ಎಣ್ಣೆ ಕುತ್ಕೊಂಡಿಲ್ಲ, ಅದಕ್ಕೆ ಚೇಂಜ್ ಮಾಡಿರ್ತಾರೆ. ಮಾಡ್ಕೊಂಡವರು ಹೆಣ್ಣು ಸೆಟ್ ಆಯಿತು ಅಂದರೆ ಒಳ್ಳೆ ಪಟಾಕ್ಲಿ ಹೇಳಿ ಬಿಡ್ಬೋದು. ಬನ್ನಿ ಸರ್ ನೋಡೋಣ. ಒಳ್ಳೆ ಲಾಲ್ ಕಟ್ಟು ನೋಡ್ಬೋದು. ಧೂಮ ಗಂಡು, ಬೆಳೆ ಧೂಮ ಗಂಡು. ಗರಿಗಳು ಅಷ್ಟೇ ಸಣ್ಣ ಗರಿಗಳು ತುಂಬ ಚೆನ್ನಾಗಿರುತ್ತೆ. ಓಕೆ ಸೂಪರ್ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಣ್ ಕ್ವಾಲಿಟಿ ರವೆಯಲ್ಲಿ ಸೂಪರಾಗಿ ಕಾಣ್ತಾ ಇರುತ್ತೆ. ಇದು ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಕ್ವಾಲಿಟಿ ಅಂತೂ ತುಂಬ ಒಳ್ಳೆ ಗಂಡು ಸರ್. ಕಣ್ಣು ವೈಬ್ರೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸರ್ ಏನು ಬೆಲೆ ಹೇಳ್ತೀರಾ? 6,000 ರೂಪಾಯಿ ಆಗುತ್ತೆ ಸರ್. 6,000. ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಟಾಕ್ಲಂತೂ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಓಕೆ ಸರ್ ಸೂಪರ್. ಇನ್ನೊಂದು ಮಾತಿರುತ್ತೆ, ನಮ್ಮ ಹತ್ರದಿಂದ ಕಿಟಿ ರಾಜು ಹೊಸವರು ಒಂದು ಸ್ವಲ್ಪ ಅಕ್ಕಿಗಳು ತೊಗೊಂಡಿದ್ರು ನಮ್ಮ ಹತ್ರದಿಂದ. ತಿಳಿಸಿದ್ದಾರೆ ಅವರು. ಪಾಪ ಸೀಲಿಗೆ ಬಿಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ವಿಜಯಪುರದಿಂದ ಮತ್ತು ದೇವನಹಳ್ಳಿಯಿಂದ ತರಿಸಿದ್ದೆ. ರೋಷನ್ ಒಂದು ಸೆಟ್ ತರಿಸಿದ್ದೆ, ಇನ್ನೊಂದು ಮಕ್ಷಿ ಒಂದು ತರಿಸಿದ್ದೆ. ಒಂದು ಮಕ್ಷಿ ಪಟ್ಟ ಒಂದು ಸತ್ತೋಯ್ತು. ಒಂದು ರೋಷನ್ ಪಟ್ಟಾಗ್ಲಿ 2 ಅವ್ರಿಗೆ ಹೋಗಿತ್ತು. ಯಾರು ಸುಮಾರು ಜನ ಹೇಳಿದರು ಅಲ್ಲಿ ವಿಜಯಪುರದ್ದು ಮತ್ತು ಆಡಲ್ಲ ಅಂತ. ಇದು ನಮಗೆ ಕೊಟ್ಟಿದ್ದು ನಮ್ಮ ತೋಟದ ನಾರಾಯಣ ಸ್ವಾಮಿ ಅಣ್ಣವರು. ನಾರಾಯಣ ಸ್ವಾಮಿ ಅಣ್ಣವರು ಇಬ್ಬರು ಇರ್ತಾರೆ. ಒಬ್ಬರು ವಿಜಯಪುರದಲ್ಲಿ ಇರ್ತಾರೆ, ಇನ್ನೊಬ್ಬರು ನಮ್ಮ ದೇವನಹಳ್ಳಿಯಲ್ಲಿ ಇರ್ತಾರೆ. ನಮಗೆ ಕೊಟ್ಟಿದ್ದು ಬಂದು ದೇವನಹಳ್ಳಿ ನಾರಾಯಣ ಸ್ವಾಮಿ ಅನ್ನೋರು. ಆ ಪಟ್ಟಾಗ್ಲ ಅವ್ರ ಹತ್ರ ಆಡಿದೆ, ನಮ್ಮ ಕಿಟಿ ರಾಜು ಸರ್ ಹತ್ರ ಆಡಿದೆ. 12 ಚಿಲ್ಲರೆ 10 ಚಿಲ್ಲರೆ ಆಡಿದೆ. ರೋಷನ್ ಪಟ್ಟ ಬಂದು 12 ಚಿಲ್ಲರೆ ಆಡಿದೆ. ಅವ್ರಿಗೆ ಬಿಡಕ್ಕೆ ಸೀಲಿಗೆ ಬಿಡೋಕ್ಕೆ ಟೈಮಿಲ್ಲ, ತಿಳಿಸ್ಬೇಕಾಗಿತ್ತಂತೆ ಅವರು. ಸೀಲಿಗೆ ಬಿಟ್ಟಿದ್ರೆ ತಿಳಿಸ್ತಾ ಇದ್ದೆ ಅಂದರು. ಅಣ್ಣ ಆಡಿದ್ರೆ ಸಾಕು ತಿಳಿಸಿ ಅಂತ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಅವ್ರು ತಿಳಿಸಿರ್ತಾರೆ. ರೋಷನ್ ಪಟ್ಟ ಬಂದು 12 ಚಿಲ್ಲರೆ ಆಡಿರುತ್ತೆ.
ಮಕ್ಷಿ ಪಟ್ಟ, ವಿಜಯಪುರದ ಮಕ್ಷಿಗಳು ಅಂದ್ರೆ ಫೇಮಸ್. ಆ ಮಕ್ಷಿಯಲ್ಲಿ ಒಂದು ಪಟ್ಟ ಒಂದು ಕೊಡಿಸಿದ್ದೆ ಅವ್ರಿಗೆ. ಆ ಪಟ್ಟನೂ ಒಂದು 10 ಚಿಲ್ಲರೆ ಆಡಿರೋದೆ. ತುಂಬಾ ಒಳ್ಳೆ ಚೆನ್ನಾಗಿ ಆಡಿದೆ. ನಮ್ಮ ದೇವನಹಳ್ಳಿ ನಾರಾಯಣ ಸ್ವಾಮಿನವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಡೆ ಲೈನ್ಗಳು ನಂಗೆ ತುಂಬಾ ಇಷ್ಟ. ವಿಜಯಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಎಕ್ಕಿಗಳು ತುಂಬಾ ಇಷ್ಟ ನನಗೆ. ಒಳ್ಳೆ ನೈಜ್ ಅಂತ ಅಕ್ಕಿ ಕೊಟ್ಟಿರ್ತಾರೆ. ನಮ್ಮ ನಾರಾಯಣ ಸ್ವಾಮಿನವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಇನ್ನೊಂದ್ಸರಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸರ್.